ಶುಭೋದಯ ಮಕ್ಕಳೇ. ಪಾಠ 2 ಸೀನಾ ಶೆಟ್ಟರು ನಮ್ಮ ಟೀಚರು. ಇಲ್ಲಿ ಟೀಚರ್ ಯಾರು? ಸೀನು ಶೆಟ್ಟರು. ಇದು ಬರೆದಿರೋರು ವಿ ಗಾಯತ್ರಿ. ಪ್ರವೇಶ. ಪ್ರತಿದಿನ ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯ ಕಲಿಕೆಯಾಗುತ್ತಿರುತ್ತದೆ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಪ್ರತಿದಿನ ಪ್ರತಿ ಕ್ಷಣ ಒಂದಲ್ಲ ಒಂದು ಕಲಿತಾನೆ ಇರ್ತೀವಿ. ಮನೆಯಲ್ಲಿ ತಾಯಿ, ತಂದೆ, ಬಂಧು ಬಳಗ, ಶಾಲೆಯಲ್ಲಿ ಗುರುಗಳು, ಸಹಪಾಠಿಗಳು, ಹೀಗೆ ಎಲ್ಲರಿಂದಲೂ ಒಂದಲ್ಲ ಒಂದು ಕಲಿಕೆಯಾಗುತ್ತಿರುತ್ತದೆ. ಯಾರೇ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಬಂಧು ಬಳಗ, ಸ್ನೇಹಿತರು ಮತ್ತು ಸಹಪಾಠಿಗಳು ಎಲ್ಲರೂ ಒಂದಲ್ಲ ಒಂದು ಕಲಿತಾನೆ ಇರ್ತೀವಿ, ಕಲಿಸ್ತಾನೆ ಇರ್ತೀವಿ. ಸೈಕಲ್ ಹೇಳಿಕೊಟ್ಟ ಸ್ನೇಹಿತನೂ ಕೂಡ ಒಂದು ರೀತಿಯಲ್ಲಿ ಟೀಚರೇ ಆಗಿದ್ದಾನೆ. ಏನೊಂದು ಸಣ್ಣದು ವಿದ್ಯೆ ಹೇಳಿಕೊಟ್ರು ಅವರು ಟೀಚರೇ. ಸೈಕಲ್ ಕಲಿಸ್ತವನು ಟೀಚರೇ, ಚಿತ್ರ ಬಿಡಿಸೋದು ಕಲಿಸ್ತವನು ಟೀಚರೇ. ಎಲ್ಲರೂ ಟೀಚರೇ ಆಗಿರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಹೀಗಾಗಿ ನಮ್ಮ ಜೀವನದಲ್ಲಿ ಹಲವಾರು ಟೀಚರ್ಗಳು ಬಂದು ಹೋಗುತ್ತಿರುತ್ತಾರೆ. ಅದಕ್ಕಾಗಿ ಬಹಳಷ್ಟು ಜನ ಗುರುಗಳು ನಮಗಿರ್ತಾರೆ. ಆದರೆ ನಮಗೆ ಯಾವ್ಯಾವ ದಿನ ಹೇಳ್ಕೊಟ್ಟಿರ್ತಾರೋ ಅದಕ್ಕೆ ನಾವು ಟೀಚರ್ ಅಂತ ಹೇಳ್ತೀವಿ. ಈಜುವುದು, ಹಾಡುವುದು, ಕಸೂತಿ ಕೆಲಸ ಯಾವುದೇ ಆಗಲಿ ಅಲ್ಲ, ಒಬ್ಬ ಟೀಚರ್ ಇರುತ್ತಾರೆ. ಯಾವುದೇ ವಿದ್ಯೆ ಆಗಿರ್ಬೋದು, ಈಜೋದಾಗಿರ್ಬೋದು, ಹಾಡೋದಾಗಿರ್ಬೋದು, ಕಸೂತಿ ಕೆಲಸ ಆಗಿರ್ಬೋದು, ಡ್ರಾಯಿಂಗ್ ಬಿಡಿಸೋದಾಗಿರ್ಬೋದು, ಅಥವಾ ಏನಾದರೂ ಪೇಂಟಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಏನೇ ಹೇಳ್ಕೊಡ್ರಿ ಅವರು ಗುರುಗಳು. ಅದೇ ರೀತಿ ಯಾರಿಂದ ಏನೇ ಕಲಿತರೂ ಅಲ್ಲಿ ಗುರುವಿನ ಸ್ಥಾನದಲ್ಲಿ ಒಬ್ಬರನ್ನು ಕಾಣಬಹುದು. ಯಾರಿಗೆ ಹೇಳ್ಕೊಟ್ರು, ಯಾರು ಹೇಳ್ಕೊಟ್ಟಿರ್ತಾರೋ ಅವರು ಗುರುಸ್ಥಾನದಲ್ಲಿ ಇದ್ದೇ ಇರ್ತಾರೆ. ಇದೇ ರೀತಿ ನಮಗೆ ಅನೇಕ ವ್ಯಕ್ತಿಗಳಿಂದ ಸಹಾಯ, ಸಹಕಾರ, ಮಾರ್ಗದರ್ಶನ ಸಿಕ್ಕಿರುತ್ತದೆ. ಇಷ್ಟಲ್ಲದೆ ಇದೇ ರೀತಿ ಬೇರೆ ಬೇರೆ ಜನಗಳು ನಮಗೆ ಎಷ್ಟೋ ವಿಧದಲ್ಲಿ ಸಹಾಯ ಮಾಡಿರ್ತಾರೆ, ನಮಗೆ ಜೊತೆಯಾಗಿ ನಿಂತಿರ್ತಾರೆ. ಈಗೆಲ್ಲ ಹೀಗೆ ಅಂತ ಮಾರ್ಗದರ್ಶನ ಕೊಟ್ಟೇ ಇರ್ತಾರೆ. ಅದರಲ್ಲೂ ಕೂಡ ಟೀಚರನ್ನು ಕಾಣಬಹುದು. ಅದು ಸಹ ಗುರುಗಳ ಕೆಲಸನೇ. ಅದು ಸಹ ನಾವು ಟೀಚರನ್ನು ಕಾಣೋ ರೀತಿನೇ. ಅಂತಹ ಒಬ್ಬ ಟೀಚರ್ರ ಕತೆ ಇಲ್ಲಿದೆ. ಅಂತ ಟೀಚರ್ ಒಬ್ಬರು ಇದ್ದಾರೆ. ಅದು ಏನು ಕತೆ ನೋಡೋಣ. ಇವರು ಇವತ್ತಿನಿಂದ ನಿಮ್ಮ ಟೀಚರ್. ಇವರು ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ. ಮಳೆಗಾಲ ತೀವ್ರಗೊಳ್ಳುತ್ತಿದ್ದ ಆ ದಿನ ಮಾಂಡವಿ ಹೊಸ ಟೀಚರನ್ನು ಮಕ್ಕಳಿಗೆ ಪರಿಚಯಿಸಿದರು. ಇಲ್ಲಿ ಮಾಂಡವಿ ಅನ್ನೋರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಆಗಿರ್ತಾರೆ. ಅವರು ಹೊಸ ಗುರುಗಳನ್ನ ಕರ್ಕೊಂಡ್ಬಂದಿರ್ತಾರೆ. ಅವರು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಏನಂತ, ಇವರು ಇವತ್ತಿನಿಂದ ನಿಮ್ಮ ಟೀಚರ್, ಅಂದರೆ ಇವರು ನಿಮ್ಮ ಗುರುಗಳು. ಇವರಿಗೆ ನಿಮಗೆ ಏನೆಲ್ಲ ಕಲಿಸಿಕೊಡುತ್ತಾರೆ ನೋಡ್ತಾ ಇರಿ. ನಿಮಗೆ ಏನೇನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ ನೀವು ನೋಡ್ತಾ ಇರಿ ಅಂತ ಹೇಳಿ. ಯಾವಾಗ? ಅದು ಮಳೆಗಾಲ ತೀವ್ರ ಅಂದರೆ ಹೆಚ್ಚಾಗಿರ್ತಕ್ಕಂಥ ದಿನಗಳಲ್ಲಿ. ತುಂಗ ಅವರನ್ನು ಸರಿಯಾಗಿ ನೋಡಿದಳು. ಅಲ್ಲಿಯ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ತುಂಗ ಅವರನ್ನು ಕುಲಂಕುಷವಾಗಿ ಪರೀಕ್ಷಿಸಿ ನೋಡ್ತಾಳೆ. ಮೊದಲನೇದಾಗಿ ಆತ ವೇಷಭೂಷಣದಿಂದ ಟೀಚರ್ ಅಂತ ಕಾಣುತ್ತಿರಲಿಲ್ಲ. ಅವರು ಧರಿಸಿರ್ತಕ್ಕಂಥ ಬಟ್ಟೆ ಇರ್ತಕ್ಕಂಥ ರೀತಿ ನೋಡಿ ಅವರು ಟೀಚರ್ ಅಂತ ಯಾರಿಗೂ ಅನ್ನಿಸ್ತಾನೆ ಇರಲಿಲ್ಲ. ತುಂಬ ಹಳೆಯದಾದ ಒಗೆದ ಪಂಚೆಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಎತ್ತಿ ಕಟ್ಟಿದ್ದರು. ಅಂದರೆ ಅವರು ಯಾವಾಗಲೂ ಮಾಮೂಲಿ ಏನು ಕೆಲಸ ಮಾಡ್ತಿರ್ತಾರೋ ಅದೇ ವೇಷಭೂಷಣದಲ್ಲಿ ಶಾಲೆಗೆ ಬಂದಿರ್ತಾರೆ. ಒಂದು ಹಳೆ ಪಂಚೆನ ಸೊಂಟಕ್ಕಿಂತ ಮೇಲಕ್ಕೆ ಎತ್ತಿ ಕಟ್ಟಿರ್ತಾರೆ. ಮತ್ತು ಹಳೆಯದಾದ ಅಂಗಿನ ಹಾಕ್ಕೊಂಡಿರ್ತಾರೆ. ಒಗೆದ ಚೌಕುಳಿಯ ಅಂಗಿ, ಅದಕ್ಕಿಂತ ಹಳೆಯ ಟವಲಿಂದ ತಲೆಗೆ ಲಪ್ಪಟೆ ಸುತ್ತಿಕೊಂಡಿದ್ದರು. ಒಗೆದಿರ್ತಕ್ಕಂಥ ಶುಭ್ರವಾಗಿದೆ, ಆದರೆ ಹಳೆಯ ಅಂಗಿ ಚೌಕ ಡಿಸೈನ್ ಇದೆ. ಮತ್ತು ತಲೆಗೆ ಲಪ್ಪಟೆ ಅಂದರೆ ತಲೆಗೆ ಸುತ್ತಿಕೊಳ್ಳುವ ಬಟ್ಟೆ, ರುಮಾಲು ಅಂತಾರಲ್ಲ, ಅದನ್ನು ಸುತ್ತಕೊಂಡಿರ್ತಾರೆ. ಅವರು ಪಂಚೆ ಸುತ್ತಿರುವ ರೀತಿ ಅಭ್ಯಾಸವಿಲ್ಲದೆಂದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಿತ್ತೆಂದರೆ ಚೆಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಆದರೂ ಪಂಚೆ ಉಟ್ಕೊಂಡು ಅಭ್ಯಾಸ ಇಲ್ಲ, ಅವರು ಅದನ್ನು ಉಟ್ಕೊಂಡು ಬಂದಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನು ಕಾಣ್ತಾ ಇದೆ? ಚಡ್ಡಿನೇ ಕಾಣ್ತಾ ಇದೆ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ. ಅಂದರೆ ಅವರಿಗೆ ಪಂಚೆ ಏನು ಅಷ್ಟು ಮುಖ್ಯ ಆಗಿದ್ದಿಲ್ಲ. ಅಂದರೆ ಅವರು ಅಲಂಕಾರದ ಪ್ರಿಯತೆ ಇರಲಿಲ್ಲ. ಅವರು ಯಾವಾಗ ಹೇಗೆ ಕೆಲಸ ಮಾಡ್ತಿದ್ದಾರೋ ಹಾಗೆ ಬಂದಿರ್ತಾರೆ ಅಂತ ಅರ್ಥ. ಚೆಡ್ಡಿಗೆ ದೊರೆತ ಪ್ರಾಮುಖ್ಯ ಪಂಚೆಗೆ ಸಿಗದೆ ಅದು ತುಂಬ ಅಮುಖ್ಯನಂತೆ ಮುದುರಿ ಕುಳಿತಿತ್ತು. ಮಕ್ಕಳಿಗೆಲ್ಲ ಇವರೆಂಥ ಟೀಚರಪ್ಪ ಎಂದು ನಿರಾಸೆಯು ಕುತೂಹಲವಾಯಿತು. ಎಲ್ಲ ಟೀಚರ್ ಅಂದರೆ ಏನೋ ಒಂಥರ ಬೇರೆ ಥರ ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಅದೇ ಅವರು ನೋಡಿ ಇವರೆಂಥ ಟೀಚರಪ್ಪ ಅಂತ ಒಂಥರ ನಿರಾಸೆ, ಅಂದರೆ ಏನೋ ಅವರು ಬಹಳ ಅಪೇಕ್ಷೆ ಪಟ್ಟಿರ್ತಾರೆ, ಆದರೆ ಆ ಥರ ಇರೋದಿಲ್ಲ. ಮತ್ತು ಕುತೂಹಲವೂ ಆಗುತ್ತೆ, ನೋಡೋಣ ಏನು ಮಾಡ್ತಾರೆ ಇವರು ಅಂತ ಅನಿಸಿರುತ್ತೆ ಮಕ್ಕಳಿಗೆ. ಮಾಂಡವಿ ಆದೇಶದಂತೆ ಮಕ್ಕಳೆಲ್ಲ ಹಳ್ಳದ ದಂಡೆಯಲ್ಲಿ ಕೂಡಿಕೊಂಡರು. ಮಾಂಡವಿ ಅಂದರೆ ಅವರ ಹೆಡ್ ಮಾಸ್ಟರ್ ಹೇಳ್ತಾರೆ. ಏನಂತ, ಇಲ್ಲಿ ಹಳ್ಳದ ತುದಿ ದಂಡೆ ಅಂದರೆ ದಡದಲ್ಲಿ ಎಲ್ಲರೂ ಸೇರ್ತಾರೆ. ತುಂಗಾಗೆ ತಾನು ಆ ಟೀಚರನ್ನು ಎಲ್ಲೋ ನೋಡಿದ್ದೇನೆ ಅಂತ ಅನಿಸುತ್ತಿತ್ತು. ತುಂಗ ನೋಡ್ತಾಳೆ, ಅದು ಅನ್ನಿಸ್ತಾನೆ ಇರುತ್ತೆ, ಎಲ್ಲೋ ನೋಡಿದ್ದೀನಲ್ಲ ಈ ಟೀಚರ್ನ ಅಂತ. ಇಲ್ಲಿ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಎನ್ನುವುದು ಅಷ್ಟು ಸುಲಭವಾಗಿ ಹೊಳೆಯಲಿಲ್ಲ. ಆದರೆ ಅವಳಿಗೆ ತಕ್ಷಣ ಹೊಳೆಯಲಿಲ್ಲ ಎಲ್ಲಿ ನೋಡಿದ್ದೀನಿ ಇವ್ರನ್ನ ಅಂತ. ಆತನ ಸ್ನೇಹಮಯ ಮುಖ ಬಿಸಿಲು, ಮಳೆ, ಚಳಿಗಳಿಗೆ ಪಕ್ಕಾಗಿ ಕರ್ರಗೆ ಸುಕ್ಕುಗೊಟ್ಟಿತ್ತು. ಅವರು ನೋಡಿದ ತಕ್ಷಣ ಸ್ನೇಹ ಜೀವಿ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಅವರು ಕೆಲಸ ಮಾಡಿ ಅವರು ಕರ್ರಗೆ ಸುಟ್ಟಂಗಾಗಿತ್ತು. ಆತ
ತಲೆಗೆ ಸುತ್ತಿದ ಲಪ್ಪಟೆಯಂತೂ ತೀರಾ ಪರಿಚಿತವಾಗಿತ್ತು. ಲಪ್ಪಟೆ ಸುತ್ತಿರೋದು ನೋಡಿ ಇವಳು ನಾನು ನೋಡಿದ್ದೀನಲ್ಲ, ಯಾವಾಗಲೂ ನೋಡಿದ್ದೀನಿ, ಯಾರಿವರು ಅಂತ ಯೋಚನೆ ಮಾಡ್ತಾನೆ ಇರ್ತಾಳೆ. ಹೌದು, ನೆನಪಾಯಿತು. ಅವಾಗಳಿಗೆ ನೆನಪಾಗುತ್ತೆ. ಯಾರು ನೋಡೋಣ. ಪ್ರತಿ ಸಲ ಸಾಮೇರ ಮನೆಯ ಆಲಿ ಮನೆಗೆ ಕೋಣ ಹೊಡೆದು ತರುತ್ತಿರುವ ಸೀನಾ ಶೆಟ್ಟರು ಇವರು. ಅಲ್ಲಿ ಅವ್ರ ಊರಲ್ಲಿ ಸ್ವಾಮಿಯರ್ ಅಂದರೆ ದೊಡ್ಡ ಮನೆತನ ಇರ್ತಾರೆ. ಅವ್ರ ಮನೆಗೆ ಆಲೆ ಮನೆಗೆ ಕೋಣ ಹೊಡೆದು ತರುವ ಸೀನಾ ಶೆಟ್ಟರು ಇವರು. ಈ ಸೀನಾ ಶೆಟ್ಟರು ಆಲೆ ಮನೆ ಅಂದರೆ ಬೆಲ್ಲ ತಯಾರಿಕಾ ಸ್ಥಳ, ಅಲ್ಲಿಗೆ ಕೋಣ ಹೊಡ್ಕೊಂಡು ಬರ್ತಿರ್ತಾರೆ ಇವರು. ತಮ್ಮ 3 ಎಕರೆ ಜಮೀನಲ್ಲಿ ತಪ್ಪದೆ ಸಾಸಿವೆ ಬೆಳೆಯುತ್ತಿದ್ದ ಒಬ್ಬರೇ ರೈತ ಇವರು. ಸೀನಾ ಶೆಟ್ಟರು ನೋಡ್ರಿ, 3 ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಸಾಸಿವೆ ಬೆಳೀತಾ ಇರ್ತಾರೆ. ಅವರು ಒಬ್ಬ ರೈತರು. ತುಂಗಾಳ ದೂರದ ಸಂಬಂಧಿಯಾದ ಸೀನಾ ಶೆಟ್ಟರಿಗೆ ಒಳ ನೆನಪಿತ್ತು. ಅವರು ಈ ತುಂಗಾಳಿಗೆ ದೂರದ ಸಂಬಂಧಿ ಆಗಬೇಕು. ಇವಳಿಗಷ್ಟೇ ಅಲ್ಲ, ಸೀನಾ ಶೆಟ್ಟರುಗಳು ನೆನಪಿತ್ತು. ಪ್ರೀತಿಯಿಂದ ಅವಳ ತಲೆ ಸವರಿ, ಎಂಥ ಮಗ, ಆರಾಮ, ಅವ್ವ ಅಪ್ಪಯ್ಯ ಚಂದಾದಾರ ಎಂದು ಕೇಳಿದರು. ಅವರು ಇವಳಿಗೆ ಪರಿಚಯ ಅಂತ ಹತ್ತಿರ ಬಂದು ತಲೆ ಸವರಿ, ಚೆನ್ನಾಗಿದ್ಯಾ, ನೀನು ಚೆನ್ನಾಗಿದ್ಯಾ, ಅಪ್ಪ ಅಮ್ಮನೂ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ಓ ತುಂಗ ಸ್ವಲ್ಪ ಜೋರಾಗಿ ಹೇಳಿದಳು. ಚೆನ್ನಾಗಿದ್ದೀವಿ ಅಂಥೇಳಿ ಜೋರಾಗಿ ಹೇಳ್ತಾಳೆ. ಯಾಕಂತಂದರೆ ಹೊಸ ಟೀಚರು ತನ್ನ ಪರಿಚಯಸ್ಥರು ಎಂದು ಇತರ ಮಕ್ಕಳೆದುರಿಗೆ ತೋರಿಸಿಕೊಳ್ಳುವುದು ಅವಳಿಗೆ ಹೆಮ್ಮೆ ಎನಿಸಿತು. ಹೊಸದಾಗಿ ಬಂದ ಟೀಚರು ನನಗೆ ಗೊತ್ತು ಅಂಥೇಳಿ ಎಲ್ಲರೆದುರಿಗೂ ಗೊತ್ತಾಗಬೇಕು ಅನ್ನೋದು ಅವಳ ಮನೋಸ್ಥಿತಿ ಆಗಿತ್ತು. ಅವಳಿಗೆ ತನಗೆ ಹೆಮ್ಮೆ ಅನ್ನಿಸ್ತಾ ಇತ್ತು. ಹಂಗಾರೆ ಸೀನಾ ಶೆಟ್ಟರು ಇನ್ನು ನಮ್ಮ ಟೀಚರು ಎಂದು ತುಂಗ ನಕ್ಕಳು. ಅವಾಗ ಹೇಳ್ತಾಳ, ಹಾಗಾದರೆ ಇವ್ರು ನಮ್ಮ ಸೀನಾ ಶೆಟ್ಟರು ನಮ್ಮ ಟೀಚರು ಅಂತ ಅವಳು ನಗ್ತಾ ಹೇಳ್ತಾಳೆ. ನಾ ಟೀಚರ್ ಅಲ್ಲ, ಎಂತ ಅಲ್ಲ, ನಾನೊಬ್ಬ ಪಡಪೋಷಿ ರೈತ. ನಾನು ಟೀಚರು ಅಲ್ಲ, ಏನೂ ಅಲ್ಲ, ನಾನೊಬ್ಬ ಸಾಮಾನ್ಯ ರೈತ ಅಂತ ಉತ್ತರ ಕೊಡ್ತಾರೆ. ನಿಮ್ಮ ಹೆಡ್ ಮೇಡಮ್ ನಿಮಗೆಲ್ಲ ಗದ್ದೆ ಕೆಲಸ ಹೇಳ್ಕೊಡೋಕ್ಕೆ ನನ್ನ ಕರೆಸಿದ್ದಾರೆ. ನೋಡಿರಿ, ಹೆಡ್ ಮೇಡಮ್ ಎದ್ದು ಕರೆಸಿರ್ತಾರೆ, ಗದ್ದೆಯಲ್ಲಿ ಕೆಲಸ ಮಾಡೋದು ಹೇಗೆ ಮಕ್ಕಳೆಲ್ಲ ಕಲಿಬೇಕು ಅಂತ ಅವ್ರನ್ನ ಕರೆಸಿರ್ತಾರೆ ಎಂದರು ಸಂಕೋಚ ತಮಾಷೆಯಿಂದ. ಸೀನಾ ಶೆಟ್ಟರು ಅವ್ರಿಗೆ ಸ್ವಲ್ಪ ಸಂಕೋಚನೂ ಆಗುತ್ತೆ, ಮತ್ತು ತಮಾಷೆಯಿಂದ ಹೇಳ್ತಾರೆ, ನಾನೇನು ಟೀಚರ್ ಅಲ್ಲ, ನಾನೊಬ್ಬ ಸಾಮಾನ್ಯ ರೈತ, ನಿಮಗೆ ಗದ್ದೆ ಕೆಲಸ ಹೇಳೋಕ್ಕೆ ನನಗೆ ಕರೆಸಿದ್ದಾರೆ ಅಂತೆ. ಮಾಂಡವಿಯ ಆತನ ಪಕ್ಕಕ್ಕೆ ನಿಂತು ಅವಾಗ ಆ ಟೀಚರ್ ಅವ್ರ ಪಕ್ಕ ಹೋಗಿ, ಹೌದು, ಇವರು ನಿಮ್ಮ ಬೇಸಾಯದ ಟೀಚರು, ನಿಮಗೆ ಬೇಸಾಯದಲ್ಲಿ ಸಹಾಯ ಮಾಡಲು ಇವರು ಒಪ್ಪಿಕೊಂಡಿರುವುದು ನಮ್ಮ ಪುಣ್ಯ. ಅವ್ರು ಹೇಳ್ತಾರೆ, ಹೌದು, ನಿಮಗೆ ಬೇಸಾಯ ಅಂದರೆ ಉತ್ತದು, ಉಳೋದು, ಬೆಳೆಯೋದು ಎಲ್ಲ ಹೇಳ್ಕೊಡ್ತಾರೆ. ಅವರು ನಿಮಗೆ ಹೇಳ್ಕೊಡೋಕ್ಕೆ ಒಪ್ಪಿರೋದು ತುಂಬ ಸಂತೋಷದ ವಿಷಯ, ಮತ್ತು ಪುಣ್ಯನೇ ಸರಿ ಅಂತ ಹೇಳ್ತಾರೆ. ಸರಿ ಮೇಷ್ಟ್ರಿ, ಈಗ ನೀವು ಪ್ರಾರಂಭಿಸಬಹುದು ಎಂದರು. ಅವಾಗ ಮೇಷ್ಟ್ರಿಗೆ ಹೇಳ್ತಾರೆ, ಮೇಷ್ಟ್ರ ಕಡೆ ತಿರುಗಿ, ಆಯಿತು, ನೀವು ನಿಮ್ಮ ಪಾಠನ ಪ್ರಾರಂಭ ಮಾಡಬಹುದು ಮಕ್ಕಳಿಗೆ ಅಂತ ಅವಳು ಹೇಳ್ತಾಳೆ. ಚಿಲ್ಲರ ಲೋಕದ ಬಹುಪಾಲು ಮಕ್ಕಳು ರೈತ ಕುಟುಂಬದವರೇ. ಅಲ್ಲಿರ್ತಕ್ಕಂಥ ಎಲ್ಲ ಬಹುಪಾಲು ಅಂದರೆ 100ಕ್ಕೆ 90 ಭಾಗ, 95 ಭಾಗನೂ ರೈತ ಕುಟುಂಬ. ಅಂದರೆ ವ್ಯವಸಾಯ ಮಾಡ್ತಕ್ಕಂಥ ಕುಟುಂಬದವರು. ಒಂದಲ್ಲ ಒಂದು ರೀತಿಯಲ್ಲಿ ಬೇಸಾಯದಲ್ಲಿ ತೊಡಗಿಕೊಳ್ಳುತ್ತಿದ್ದ ಅವರಿಗೆ ಹೊಸದಾಗಿ ಬೇಸಾಯವನ್ನೇನೂ ಕಲಿಸಬೇಕಾಗಿರಲಿಲ್ಲ. ಅವರು ಒಂದಲ್ಲ ಒಂದು ಬೇಸಾಯದ ಕೆಲಸನ ಮಾಡ್ತಾನೆ ಇರ್ತಾರೆ, ಮನೆಗೆ ಎಲ್ಲರೂ ಮಾಡೋದು ನೋಡ್ತಾನೆ ಇರ್ತಾರೆ. ಆದರೆ ಹೊಸದಾಗೇನು ಹೇಳ್ಕೊಡ್ಬೇಕಾದಿಲ್ಲ. ಆದ್ರೂ ಯಾಕೆ ಕರೆಸಿರ್ತಾರೆ ಟೀಚರು ನೋಡೋಣ. ಆದರೆ ಶಾಲೆಯ ಕಲಿಕೆಯಲ್ಲಿ ಬೇಸಾಯವನ್ನು ಅಳವಡಿಸುವ ಮಾಂಡವಿಯ ಉದ್ದೇಶವೇ ಬೇರೆಯಾಗಿತ್ತು. ಶಾಲೆ ಕಲಿಕೆಯೊಂದಿಗೆ ಓದು ಜೊತೆಯೊಂದಿಗೆ ಬೇಸಾಯನೂ ಕಲಿಬೇಕು ಅನ್ನೋದು ಆ ಹೆಡ್ ಮೇಡಮ್ನ ಉದ್ದೇಶ ಅಂದರೆ ಬೇರೆಯೇ ಆಗಿತ್ತು. ಶಾಲಾ ಶಿಕ್ಷಣ ನಿಜ ಬದುಕಿನ ಜೊತೆಗೆ ಹಾಸೋಕ್ಕಿನ ಸಂಬಂಧ ಹೊಂದಿರಬೇಕೆಂಬುದೇ ಮಾಂಡವಿಯ ನಂಬಿಕೆಯಾಗಿತ್ತು. ಶಾಲಾ ಶಿಕ್ಷಣ ಅಂದರೆ ಓದೋದು, ಬರೆಯೋದು, ಅದನ್ನು ಕಲಿಯೋದ್ರ ಜೊತೆಗೆ ನಾವು ಜೀವನದಲ್ಲಿ ಹೇಗೆ ನಾವು ಮುಂದೆ ಬರಬೇಕು, ಏನು ಕೆಲಸ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಒಂದಕ್ಕೊಂದು ಪೂರಕ ಅಂಶ ಆಗಿರಬೇಕು ಅಂತ ಆ ಟೀಚರ್ ಅಭಿಪ್ರಾಯವಾಗಿತ್ತು. ಅದೇ ಅವರ ಶಿಕ್ಷಣ ಮಾದರಿಯ ತಳಹದಿಯೂ ಕೂಡ. ಅವರು ಅದೇ ಮಾದರಿಯಲ್ಲಿ ಶಿಕ್ಷಣ ಕೊಡ್ತಾ ಇರ್ತಾರೆ ಮಕ್ಕಳಿಗೆ. ಶಾಲಾ ಶಿಕ್ಷಣದಲ್ಲಿ ಅವರು ಬೇಸಾಯವನ್ನು ಅಳವಡಿಸಲು ಮುಖ್ಯ ಕಾರಣ ಇದಾಗಿದ್ದರೂ ಕೂಡ ಅದು ಇನ್ನೂ ಅನೇಕ ವಿಚಾರಗಳಿಗೆ ಸಹಾಯವಾಗಿತ್ತು. ಇದು ಶಾಲಾ ಶಿಕ್ಷಣದ ಜೊತೆಗೆ ಬೇಸಾಯನ ಕಲಿಸ್ಕೊಡೋದು ಹೌದು, ಮತ್ತು ಇನ್ನು ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಒಳಗೊಂಡಿತ್ತು. ಮೊದಲನೇದಾಗಿ ಮಣ್ಣಿನ ಕಣಗಳೊಟ್ಟಿಗೆ ಸಂವಾದಿಸಬಲ್ಲ ಸೀನಾ ಶೆಟ್ಟರಂತಹ ರೈತರ ಅನುಭವಜನ್ಯ ವಿವರಣೆ ತರಗತಿಯೊಳಗೆ ನಡೆಯಬೇಕಾದ ಅರ್ಧ ಪಾಲು ವಿಜ್ಞಾನದ ಪಾಠವನ್ನು ಗದ್ದೆಯಲ್ಲೇ ಕಲಿಸಿಬಿಡುತ್ತಿತ್ತು. ಈಗ ಶಾಲೆಯಲ್ಲಿ ಪಾಠ ಹೇಳಿಕೊಟ್ರೆ ವಿಜ್ಞಾನದ ಏನಾದರೂ ಹಿಂಗೆ ಹೇಳಿ ಅಂದರೆ ವಿವರಣೆ ಕೊಡ್ತಾ ಇರ್ತಾರೆ. ಆದರೆ ಇಲ್ಲಾದರೆ ಮಣ್ಣಿನ ಜೊತೆಗೆ ತಾವು ಕೆಲಸ ಮಾಡಿ ಅದರ ಅನುಭವ ಪಡ್ಕೊಳ್ತಾರೆ. ಮತ್ತು ಅವರು ಸೀನಾ ಶೆಟ್ಟರು ಏನು ಮಕ್ಕಳ ಮಣ್ಣಿನ ಕಣಗೊಟ್ಟಿಗೆ ಅಂದರೆ ಪ್ರತಿಯೊಂದು ಮಣ್ಣಿನ ಕಣ ಒಂದೊಂದು ಸಣ್ಣ ಮಣ್ಣಿನ ಜೊತೆಗೂ ಅವರು ಅಷ್ಟೊಂದು ವ್ಯವಸಾಯ ಮಾಡಿ ನಿಪುಣರಾಗಿರ್ತಾರೆ. ಅಂಥವರ ಅನುಭವದ ನುಡಿಗಳು ಇವರಿಗೆ ಚೆನ್ನಾಗಿ ಪಾಠ ಮಾಡ್ತಾರೆ, ಅಂದರೆ ಇವರಿಗೆ ತಿಳಿಸಿ ಹೇಳ್ಕೊಡ್ತಾರೆ ಅಂತ ಅವರಿಗೆ ಅನುಭವ ಆಗಿತ್ತು, ಮತ್ತು ಅವರ ಆಶಯ ಕೂಡ ಆಗಿತ್ತು. ಎರಡನೇದಾಗಿ ಮಕ್ಕಳು ಕುಟುಂಬದೊಂದಿಗೆ ವ್ಯವಸಾಯದಲ್ಲಿ ಪಾಲ್ಗೊಳ್ಳುತ್ತಿದ್ದರೂ ಅವರಿಗೆ ಸಿಗುತ್ತಿದ್ದುದು 2ನೇ ಸ್ಥಾನ.
ಅವರೆಲ್ಲ ಸಹ ವ್ಯವಸಾಯದಿಂದ ಬರ್ತಕ್ಕಂಥ ಮಕ್ಕಳೇ. ಅವರು ಮನೇಲಿ ಕೆಲಸ ಮಾಡಿರ್ತಾರೆ, ಆದರೆ ಅಲ್ಲಿ ಏನಾಗುತ್ತೆ, ಮಕ್ಕಳು ಇವರು ಅವರಿಗೆಷ್ಟು ಕೆಲಸ ಮಾಡೋಕ್ಕಾಗುತ್ತೆ, ಸ್ವಲ್ಪ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಸ್ವಲ್ಪ ಕೆಲಸ ಮಾಡಿಸ್ತಿರ್ತಾರೆ, ಮತ್ತು ಇನ್ನು ಉಳಿದಿದ್ದೆಲ್ಲ ದೊಡ್ಡವರೇ ಮಾಡ್ತಿರ್ತಾರೆ. ಸೀಮಿತ ಒಳಗೊಳ್ಳುವಿಕೆ ಅಂದರೆ ಇಷ್ಟೇ, ಇವರು ಕೆಲಸ ಮಾಡೋದಿಷ್ಟೇ, ನಾವು ಮಾಡ್ತೀವಿ ಅಂತ ಅವರು ಬಹಳಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿರಲ್ಲ. ಆದರೆ ಇಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಎಲ್ಲ ಕೆಲಸಗಳನ್ನು, ಜವಾಬ್ದಾರಿಗಳನ್ನು ಸ್ವತಃ ತಾವೇ ಮಾಡಬೇಕಾದ್ದರಿಂದ ಅವರಿಗೆ ಇಡಿಯಾದ ಅನುಭವ ಸಿಗುತ್ತಿತ್ತು. ಆದರೆ ಇಲ್ಲಿ ಶಾಲಾ ಕಲಿಕೆಯಲ್ಲಿ ಬೇಸಾಯದ ಎಲ್ಲ ಹಂತಗಳಲ್ಲೂ ಅಂದರೆ ಪ್ರತಿಯೊಂದು ಭಾಗದಲ್ಲೂ ಸಹ ಅವರಿಗೆ ಅನುಭವಗಳು, ಕೆಲಸಗಳು ತಾವೇ ಜವಾಬ್ದಾರಿಯಿಂದ ಮಾಡಬೇಕು ಮತ್ತು ಸಂಪೂರ್ಣ ಅನುಭವ ಆಗುತ್ತೆ ಅಂತ ಆ ಶಿಕ್ಷಕಿಯ ಅಭಿಪ್ರಾಯ ಆಗಿತ್ತು. ಮತ್ತು ಅದನ್ನು ಹೇಳ್ಕೊಡೋಕ್ಕಾಗಿ ಈ ಶೆಟ್ಟರನ್ನ ಕರೆಸಿದ್ರು. ಹಳ್ಳದ ಬದಿಯ 2 ಎಕರೆ ಜಮೀನನ್ನು ಮಾಂಡವಿ ಬೇಸಾಯಕ್ಕೆಂದೇ ಕೊಂಡುಕೊಂಡಿದ್ದರು. ನೋಡಿ, ಇಲ್ಲಿ ಮಾಂಡವಿ ಮೇಡಮ್ ಏನು ಮಾಡಿದರು, ಬೇಸಾಯಕ್ಕೆ ಅಂದರೆ ಮಕ್ಕಳಿಂದ ಬೇಸಾಯ ಮಾಡಿಸ್ಬೇಕು, ಬೇಸಾಯ ಕಲಿಬೇಕು ಅಂತೇಳಿ, ಹಳ್ಳ ಅಂದರೆ ನೀರು ಹರಿಯುವ ಸ್ಥಳ, ಅದರ ಬದಿ ಅಂದರೆ ಆ ಕಡೆ ದಳ ಈ ಕಡೆ ದಳದಲ್ಲಿರ್ತಕ್ಕಂಥ 2 ಎಕರೆ ಜಮೀನನ್ನು ತಾವೇ ಕೊಂಡ್ಕೊಂಡಿದ್ರು. ಹಾಗೆಯೇ ಮನೆಯಲ್ಲಿ ಮುಂದುಗಡೆಯ ಒಂದು ರೂಮನ್ನು ಮಕ್ಕಳಿಗೆ ಬೇಸಾಯದ ಸಾಮಗ್ರಿಗಳನ್ನು ಇಟ್ಟುಕೊಳ್ಳಲೆಂದು ತೆರವು ಮಾಡಲಾಗಿತ್ತು. ಮತ್ತು ಅವ್ರ ಮನೆ ಮುಂದೆ ಒಂದು ರೂಮನ್ನು ಇವರು ಮಕ್ಕಳಿಗೆ ಬೇಸಾಯಕ್ಕೆ ಬೇಕಾದಂತಹ ವಸ್ತುಗಳನ್ನ ಇಟ್ಕೊಳ್ಳಿ ಅಂತಲೇ ಅವರು ಖಾಲಿ ಬಿಟ್ಟಿದ್ರು. ಈಗಾಗಲೇ ಭತ್ತ ಬಿತ್ತಿದ ಗದ್ದೆಯದು, ನಿಲ್ಲಲಿ ಎಂದರು ಕೇಳದೆ ಜಡಿಮಳೆಯಲ್ಲೇ ಶಾಲೆಯ 50 ಮಕ್ಕಳು ಕಂಬಳಿಗೊಪ್ಪೆ ಹಾಕಿಕೊಂಡು ಸಂಭ್ರಮದಿಂದ ಗದ್ದೆಗಿಳಿದರು ಶೆಟ್ಟರ ಜೊತೆಗೆ. ಅವರೆಲ್ಲ ಗದ್ದೆ ಕೆಲಸಕ್ಕೆ ಪ್ರಾರಂಭ ಮಾಡಿ ಬಿಡ್ತಾರೆ. ಅದಾಗಲೇ ಭತ್ತ ಬಿತ್ತಿದ ಗದ್ದೆ ಅದು. ಅವರು ತಡೀರಿ, ಮಳೆ ಬರ್ತಾ ಇದೆ, ಜಡಿ ಮಳೆ, ಸ್ವಲ್ಪ ತಡೀರಿ ಅಂತ ಹೇಳಿದರೂ ಸಹ ಮಕ್ಕಳು ಏನೂ ಕೇಳಲ್ಲ. ಇಲ್ಲ ನಾವು ಕೆಲಸ ಮಾಡ್ತೀವಿ ಅಂಥೇಳಿ ಮಳೆ ಬರ್ತಾ ಇರ್ಬೇಕಾದ್ರೆ ಕಂಬಳಿ ಗೊಬ್ಬೆ ಅಂದರೆ ಕಂಬಳಿಯಿಂದ ತಯಾರು ಮಾಡಿರ್ತಾರೆ, ಮಳೆಯಿಂದ ರಕ್ಷಣೆ ಪಡೆಯೋಕ್ಕೆ. ಅದನ್ನೆಲ್ಲರೂ ಹಾಕ್ಕೊಂಡ್ಬಿಟ್ಟು ಸಂಭ್ರಮದಿಂದ ಸಂತೋಷದಿಂದ ಹೊಸದು ಕಲಿತಾ ಇದ್ದೀವಿ, ನಾವು ಸಾಧಿಸ್ತೀವಿ ಅಂತ ಹುಮ್ಮಸ್ಸಿನಿಂದ ಆ ಶೆಟ್ಟರ ಜೊತೆಗೆ ಗದ್ದೆಗೆ ಬರ್ತಾರೆ. ಮುಂಚೆ ನಾವು ಸಸಿಗಳನ್ನು ಕೀಳೋಣ. ಆವಾಗ ಅವರು ಗುರುಗಳು ಅಂದರೆ ಶೆಟ್ಟರು ಏನು ಹೇಳ್ತಾರೆ, ಮುಂಚೆ ಎಲ್ಲ ಸಸಿಗಳನ್ನು ಕೀಳಬೇಕು, ಇವತ್ತೇ ಸಸಿ ಕಿತ್ತು ಮುಗೀತಂದರೆ ನಾಳೆಯಿಂದ ನಾಟಿ ಮಾಡೋಣ. ಇವತ್ತು ಸಸಿ ಕಿತ್ತೋದು ಮುಗೀತು ಅಂದರೆ ನಾಳೆಯಿಂದ ನಾಟಿ ಮಾಡೋದು ಅಂದರೆ ಅದು ಅದನ್ನು ಮಾಡೋಣ ಅಂತ ಹೇಳ್ತಾರೆ. ಶೆಟ್ಟರ್ ಎಂದರು ಮಕ್ಕಳನ್ನು ಉದ್ದೇಶಿಸಿ. ಮಕ್ಕಳನ್ನು ಹೀಗೆ ಹೇಳ್ತಾರೆ, ಇವತ್ತು ಕಳೆ ಕೀಳೋಣ, ನಾಳೆ ನಾಟಿ ಮಾಡೋಣ ಅಂತ. ಮೊದಲು ಮಕ್ಕಳಿಗೆ ಇಡೀ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳಲು ಸುಲಭವಾಗಲಿಲ್ಲ. ಗಿಡ ಕೀಳಬೇಕು ಅಂತ ಪ್ರಯತ್ನ ಪಡ್ತಾರೆ. ಮೊದಲು ಅವರಿಗೆ ಕಷ್ಟವೇ ಆಗುತ್ತೆ. ಒಂದು ಇಡೀ ಕೈ ಇಟ್ಕೊಂಡು ತೆಗೆದ್ರೆ ಒಂದೊಂದೇ ಬರೋದು, 2 ಬರೋದು ಆಗುತ್ತೆ. ಆಮೇಲೆ ಸ್ವಲ್ಪ ರೂಢಿ ಆದಮೇಲೆ ಚೆನ್ನಾಗಿ ಕೀಳ್ತಾರೆ. ಅನೇಕ ಸಸ್ಯಗಳನ್ನು ಹಾಳು ಮಾಡಿದರು, ಇಷ್ಟೊಂದು ಸಸ್ಯಗಳನ್ನು ಹಾಳು ಮಾಡ್ತಾರೆ. 10 ಬಾರಿ ಕಿತ್ತು ಪ್ರಯತ್ನಿಸಿ ನಂತರ ಇವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗ ಉಳಿಯಿತು. ಎಷ್ಟೊಂದು ಸಲ ಅವರಿಗೆ ಸರಿ ಹೋಗಲ್ಲ, ಆದರೆ ಮಾಡ್ತಾ ಅವರಿಗೆ ಬರುತ್ತೆ ಮತ್ತು ವೇಗವಾಗೂ ಸಹ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಅವುಗಳನ್ನು ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಗಳಿಡುವುದು ಟೀಚರ್ ಕಲಿಸಿಕೊಟ್ಟರು. ಎಲ್ಲ ಸ್ವಲ್ಪ ಸಸ್ಯಗಳನ್ನು ಒಂದು ಕಡೆ ಕೂಡಿಸಿ ಕಟ್ಬಿಟ್ಟು ಅದನ್ನು ಕೆಸರು ಗದ್ದೆಯಲ್ಲಿಡೋದನ್ನು ಅವರು ಟೀಚರ್ ಅಂದರೆ ಶೆಟ್ಟರು ಹೇಳ್ಕೊಡ್ತಾರೆ. 1 ಗಂಟೆಯ ಕೆಲಸದ ಆನಂತರ ಶೆಟ್ಟರು ಇವತ್ತಿಗೆ ಸಾಕು, ನಾಳೆ ಉಳಿದಿತ್ತು ಎಂದರು. ಅದಕ್ಕೆ 1 ಗಂಟೆ ಕೆಲಸ ಮಾಡಿದ ಮೇಲೆ ಇನ್ನೂ ಹೊಸ್ತಲ್ವಾ, ಮಕ್ಕಳಿಗೆ ಭಾಳ ಒಂದೇ ಸಲ ಮಾಡೋಕ್ಕಾಗೋದಿಲ್ಲ, ಯಾರಿಗೇ ಆಗಲಿ ಆಗಲ್ಲ, ಮಕ್ಕಳಿಗಿನ್ನ ಆಗಲ್ಲ, ಅದಕ್ಕೆ ಸಾಕು ಇವತ್ತು ಅಂತ ಹೇಳ್ತಾರೆ. ಸಂಭ್ರಮ ಹಿಡಿದುಕೊಂಡಿದ್ದ ಮಕ್ಕಳು ಕೇಳಿಯಾರೇ, ಶೆಟ್ರೆ ನಿಮ್ಮ ದಮ್ಮಯ್ಯ ಇವತ್ತು ಪೂರ ಕಿತ್ತಿ ಹೋಗೋಣ ಎಂದು ಒಕ್ಕೊರಲಿನಿಂದ ಒತ್ತಾಯಪೂರ್ವಕವಾಗಿ ಕೂಗಿದರು. ಮಕ್ಕಳು ನೋಡ್ರಿ ಎಷ್ಟು ಉತ್ಸಾಹದಿಂದ ಹುರುಪಿಂದ ಕೆಲಸ ಮಾಡ್ತಾರೆ. ಅವರಿಗೆ ಒತ್ತಾಯಪೂರ್ವಕವಾಗಿ ಇಲ್ಲ ಸರ್, ನಾವು ಇವತ್ತು ಕಿತ್ತೇ ಹೋಗೋಣ ಎಲ್ಲನೂ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟರಲ್ಲಿ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತಾ ಹಾಲಪ್ಪ ಎನ್ನುವನ ಕಾಲನ್ನು ಕಚ್ಚಿಬಿಟ್ಟಿತು. ಹೀಗೆ ಮಾತಾಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಒಂದು ಹಾವು ಬಂದ್ಬಿಡುತ್ತೆ. ಅದು ಹಾಲಪ್ಪನವನಿಗೆ ಕಚ್ಚೇ ಬಿಡುತ್ತೆ. ಅವನು ಹೌಹಾರಿಲಿದ್ದ ತಕ್ಷಣ ಶೆಟ್ಟರು ಇವನು ನಡೆದುಕೊಂಡರು. ಅವನು ಸಲ ಕಚ್ಚಿದ್ದಕ್ಕೆ ಒಂಥರ ಆಗಿ ಬೀಳ್ತಾ ಇರ್ತಾನೆ. ಅಷ್ಟರಲ್ಲಿ ಆ ಗುರುಗಳು ಅವ್ರನ್ನ ಹಿಡ್ಕೊತಾರೆ. ಹೆದರ್ಬೇಡ ಮಗ, ಎಂತ ಆಗಲ್ಲ, ಅದು ನೀರಾವು, ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದ್ರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಿಸಿದರು. ಅವನಿಗೆ ಹೇಳ್ತಾನೆ, ಏನು ಹೆದರಬೇಕಾದಿಲ್ಲ, ಇದು ನೀರು ಹಾವು, ವಿಷದ ಹಾವಲ್ಲ, ಏನೂ ಆಗಲ್ಲ, ಒಂದು ಮೀನು ಕಚ್ಚಿದ್ರೆ ಹೇಗೋ ಒಂದು ಸ್ವಲ್ಪ ನೋವಾಗುತ್ತೋ ಅಷ್ಟೇ ವಿನಃ ಇನ್ನೇನೂ ಆಗಲ್ಲ ಅಂತೇಳಿ ಸಮಾಧಾನ ಪಡಿಸ್ತಾರೆ. ಮುಂದಿನ ದಿನಗಳಲ್ಲಿ ನಾಟಿ, ಇದು ಸಸಿ ಕೀಳುವುದಕ್ಕಿಂತಲೂ ಕಷ್ಟವಾದ ಕೆಲಸ. ಮುಂದಿನ ದಿನಗಳಲ್ಲಿ ನಾಟಿ ಕಲಿಸ್ಕೊಡ್ತಾರೆ. ನಾಟಿ ಅಂದರೆ ಒಂದೊಂದೇ ಸಸಿನ ನೆಡೋದು, ಅದನ್ನು ಇದು ಸಸಿ ಕೀಳೋದು ಇದಕ್ಕಿಂತ ಸುಲಭ, ಆದರೆ ಇದನ್ನು ಕಷ್ಟದ ಕೆಲಸ. ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬಟ್ಟಿನಿಂದ ಗಟ್ಟಿಯಾಗಿ ಊರಬೇಕು. ನೋಡಿ ಹೆಂಗೆ ಮಾಡಬೇಕು, ಬಹಳಷ್ಟು ಸಸಿಗಳನ್ನು ಒಂದೇ ಸಲ ಇಟ್ಕೊಂಡು ಭೂಮಿ ಒಳಗೆ ಹೆಬ್ಬೆಟ್ಟನ್ನು ಒತ್ತಿಬಿಟ್ಟು ಬೇರು ಒಳಗೋಗಂಗೆ ಮಾಡಬೇಕು. ಮೊದಲು ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿತು. ಮೊದಲು ಕೆಲವೊಂದು ಮಕ್ಕಳಿಗಂತೂ ಅಯ್ಯಪ್ಪ ಇದು ನಮಗೆ ಬರೋದೇ ಇಲ್ಲಪ್ಪ ಅಂತ ಅನಿಸ್ಬಿಟ್ಟಿತ್ತು. ಆದರೆ ಶೆಟ್ಟರ ಅಪಾರ ತಾಳ್ಮೆ, ಉತ್ತೇಜನಗಳು ಅವರನ್ನು ಕೆಲಸಕ್ಕೆ ಹೊಂದಿಸಿಬಿಟ್ಟವು. ಅವರಿಲ್ಲಪ್ಪ ನಮಗಾಗಲ್ಲ ಅಂತ ಕೈ ಚೆಲ್ಲಿ ಕುಳಿತರು. ಆ ಸಾರ್ ಏನು ಹೇಳ್ತಾರೆ, ಏನಿಲ್ಲ ಬಂದೇ ಬರುತ್ತೆ, ನೀವು ಮಾಡಿ ಅಂಥೇಳಿ ಅವರು ತಾಳ್ಮೆಯಿಂದ ಮತ್ತು ಉತ್ತೇಜನ ಬರುತ್ತೆ, ಮಾಡಿ ಅಂಥೇಳಿ ಅವರಿಗೆ ಕೆಲಸನ ಕಲಿಸ್ತಾರೆ. ಅವರು ಸಹ ಮಕ್ಕಳು ಕೆಲಸ ಕಲಿತಾರೆ.
ಹಾಡು ಹೇಳ್ಕೊಂಡು ಕೆಲಸ ಮಾಡಿ, ಆಗ ಕಷ್ಟನೇ ತಿಳಿಯಲ್ಲ ಅಂತ ಉತ್ತೇಜಿಸಿದರು. ನೋಡಿ, ಸುಮ್ಮನೆ ಸುಮ್ಮನೆ ಕೆಲಸ ಮಾಡಬೇಡಿ, ಅದ್ರ ಜೊತೆ ಹಾಡು ಹೇಳ್ಕೊತ ಮಾಡಿ, ನಿಮಗೆ ಕಷ್ಟನೇ ಗೊತ್ತಾಗೋದಿಲ್ಲ, ಮತ್ತು ಉತ್ಸಾಹನೂ ಬರುತ್ತೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ. ತಕ್ಷಣ ಎಲ್ಲರೂ ಚಂದ್ರಕಾಂತ ಶುರು ಮಾಡು ಎಂದು ಕೂಗಿಕೊಂಡರು. ಅವಾಗ ಯಾರೋ ಒಬ್ಬರು ಹಾಡು ಹೇಳ್ತಾ ಇರ್ತಾರೆ ಚೆನ್ನಾಗಿ, ಚಂದ್ರಕಾಂತ ನೀನೇ ಹೇಳ್ಬಿಡು ಅಂತ ಎಲ್ಲರೂ ಕೂಗ್ಕೊಂತಾರೆ. ಅವರ ಧ್ವನಿಗೆ ತಮ್ಮ ಧ್ವನಿಯನ್ನು ಅಲ್ಲೇ ಸೇರಿಸಿದ್ರು. ಅವನಿಗೇನು ಹಾಡು ಹೇಳ್ತಾನೋ ಅವ್ರ ಜೊತೆಗೆ ತಾವು ಹಾಡಿಕೊಂಡು ಹೋಗ್ತಾ ಇರ್ತಾರೆ. ಮಾರನೇ ದಿನ ಯಶೋಧ ಹೊಸತೊಂದನ್ನು ಹುಡುಕಿ ಕೊದ್ದಳು. ಆದಂತೆ ಕೆಲಸ ಮುಗೀತು. ಮಾರನೇ ದಿವಸ ಯಶೋಧ ಒಂದು ಹೊಸ ಆಟ ಕಲ್ತ್ಕೊಂಬಂದಿರ್ತಾಳೆ. ನೀನು ನೋಡೋಣ, ಕೈಯಲ್ಲಿ ಹೋಯ್ತು ಸಂತೆಗೆ, ಕೈಯಲ್ಲಿ ಹೋಯ್ತು ಅಂದರೆ ಸಂತೆಗೆ ಹೋಯ್ತು ಅಂತ ಒಬ್ಬರು ಕೇಳಿದರೆ ಇನ್ನೊಬ್ಬರು ಉತ್ತರ ಕೊಡ್ತಾ ಇರ್ತಾರೆ. ಇಬ್ಬರು ಆಡುವ ಈ ಆಟವನ್ನು ಎಲ್ಲರೂ ಭಾಗವಹಿಸುವಂತೆ ಪರಿವರ್ತಿಸಿದಳು. ಇದು ಇಬ್ಬರು ಆಟ ಆದರೆ ಎಲ್ಲರೂ ಆಟ ಆಡ್ಬೋದು, ಆ ಥರ ಮಾರ್ಪಾಡು ಮಾಡ್ಕೋತಾರೆ. ಕೈಯಲ್ಲಿ ಹೋತು ಎಂದು ಒಬ್ಬ ಪ್ರಾರಂಭಿಸಿದರೆ ಪಕ್ಕದಲ್ಲಿರುವವಳು ಸಂತೆಗೆ ಎನ್ನಬೇಕು. ಒಬ್ಬರನ್ನು ಕೇಳಿದರೆ ಅದ್ರ ಪಕ್ಕದವರು ಸಂತೆಗೆ ಅನ್ನಬೇಕು. ಮತ್ತು ಅವಳ ಪಕ್ಕಕ್ಕೆ ನಿಂತವನು ಸಂತೆಯಿಂದ ಏನು ತಂದೆ, ಕೈಯಲ್ಲಿ ಹೋಯ್ತು ಅಂದರೆ ಸಂತೆಗೆ ಹೋಯ್ತು, ಮತ್ತು ಅದ್ರ ಮುಂದಿನವರು ಸಂತೆಯಿಂದ ಏನು ತಂದೆ ಅಂತ ಕೇಳ್ತಾರೆ. ಎಂದರೆ ಮುಂದಿನವಳು ಬಾಳೆಹಣ್ಣು ಎನ್ನುವಳು. ಹೀಗೆ ಆಟ ಸಾಗುವುದು. ಸಂತೆಯಿಂದ ಏನು ತರ್ತಾರೆ, ಬಾಳೆಹಣ್ಣು ಅಂತಾರೆ. ಮುಂದೆ ಏನಂತ ಆಟ, ಬಾಳೆಹಣ್ಣು ಏನು ಮಾಡಿದೆ, ತಿಂದೆ. ಸಿಪ್ಪೆ ಏನು ಮಾಡಿದೆ, ಕದದ ಮೂಲಿಗೆ ಹಾಕ್ತೆ. ನೀವೆಲ್ಲ ಆಟ ಆಡಿರ್ತೀರಲ್ವ. ಬಾಳೆಹಣ್ಣು ಏನು ಮಾಡಿದೆ ಅಂದರೆ ತಿಂದ್ವಿ ಅಂತ ಹೇಳ್ತಾರೆ. ಆಮೇಲೆ ತಿಂದೆ, ಆದರೆ ಸಿಪ್ಪೆ ಏನು ಮಾಡಿದೆ, ಕದದ ಮೂಲಿಗೆ ಅಂದರೆ ಕದ ಅಂದರೆ ಬಾಗಿಲಿನ ಮೂಲೆಗೆ ಹಾಕ್ದೆ. ಕದದ ಮೂಲೆ ಏನು ಕೊಡ್ತು, ಮೂಲೆಗೆ ಹಾಕ್ತೆ, ಆದರೆ ಮೂಲೆ ಏನು ಕೊಡ್ತು ಅಂತ ಕೇಳಿದ್ರೆ ಚಕ್ಕೆ ಕೊಡ್ತು ಅಂತ ಹೇಳ್ತಾರೆ. ಚಕ್ಕೆ ಏನು ಮಾಡಿದೆ ಅಂತ ಕೇಳಿದರೆ ಒಲೆಗೆ ಹಾಕ್ದೆ. ಒಲೆ ಉರಿತಾ ಇರ್ತಾರಲ್ಲ ಅದಕ್ಕೆ ಚಕ್ಕೆ ಹಾಕ್ದೆ ಅಂತ ಹೇಳ್ತಾರೆ. ಅದಕ್ಕೆ ನೀನು ಚಕ್ಕೆನ ಒಲೆಗೆ ಹಾಕ್ದೆ, ಆದರೆ ಒಲೆ ಏನು ಕೊಡ್ತು ಅಂತ ಒಬ್ಬರು ಕೇಳ್ತಾರೆ. ಬೂದಿ ಕೊಡ್ತು ಅಂತ ಇನ್ನೊಬ್ರು ಹೇಳ್ತಾರೆ. ಅದಕ್ಕೆ ಅವ್ರೇನು ಕೇಳ್ತಾರೆ, ಬೂದಿ ಏನು ಮಾಡಿದೆ ಅಂತಾರೆ. ಬೂದಿನೇನು ಮಾಡ್ತಾರೆ, ಗೊಬ್ಬರದ ಗುಂಡಿಗೆ ಹಾಕ್ತೆ ಅಂತ ಇನ್ನೊಬ್ರು ಉತ್ತರ ಕೊಡ್ತಾರೆ. ಗೊಬ್ಬರದ ಗುಂಡಿ ಏನು ಕೊಡ್ತು ಅಂತ ಮತ್ತೊಬ್ರು ಕೇಳ್ತಾರೆ. ಗೊಬ್ಬರ ಕೊಡ್ತು ಅಂತ ಮತ್ತೊಬ್ರು ಹೇಳ್ತಾರೆ. ಗೊಬ್ಬರ ಏನು ಮಾಡಿದೆ, ಗೊಬ್ಬರ ಏನು ಮಾಡ್ತಾರೆ ಗೊತ್ತಲ್ವ ನಿಮಗೆಲ್ಲ, ಗಿಡಕ್ಕೆ ಹಾಕೋದು. ಇವ್ರೇನು ಹೇಳ್ತಾರೆ, ಬಾಳೆ ಗಿಡಕ್ಕೆ ಹಾಕ್ದೆ ಅಂತ ಹೇಳ್ತಾರೆ. ಬಾಳೆ ಗಿಡ ಏನು ಕೊಡ್ತು ಅಂತ ಕೇಳ್ತಾರೆ. ಬಾಳೆಹಣ್ಣು ಕೊಡ್ತು ಅಂತ ಹೇಳ್ತಾರೆ. ಬಾಳೆಹಣ್ಣು ಏನು ಮಾಡಿದೆ, ಗುಳುಂ ಗುಳುಂ ತಿಂದೆ. ಈಗ ಬಾಳೆಹಣ್ಣನ್ನು ತಿಂತಾರೆ. ಇದು ತೀರಾ ಆಟ ಆಟಾಡ್ಕೊತ ಅವರು ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಮತ್ತೆ ಇಡೀ ಪ್ರಶ್ನೆ ಉತ್ತರದ ಚಕ್ರ ತಿರುಗುವುದು ಮತ್ತೆ ಇದೆ. ಪ್ರತಿ ಸಲನೂ ಈ ಆಟ ಆಡ್ತಾ ಕೆಲಸ ಮಾಡ್ತಾ ಇರ್ತಾರೆ. ಯಶೋಧಳ ಈ ಆಟದಿಂದ ಅಂದು ನಾಟಿ ಮುಗಿಯುವವಳೆಗೆ ಪ್ರತಿ ಮಕ್ಕಳು 4 ಬಾಳೆಹಣ್ಣುಗಳನ್ನಾದರೂ ತಿಂದಿದ್ದರು. ನೋಡ್ರಿ, ಎಷ್ಟು ಬಾಳೆಹಣ್ಣು ತಿಂದರು, 4 ಅಂದರೆ 4 ಸಲ ಈ ಆಟ ಪುನರಾವರ್ತನೆ ಆಗಿರುತ್ತೆ ಅಂತ. ನಾಟಿ ಮುಗಿಯುವವರೆಗೂ ಸೀನಾ ಶೆಟ್ರು ಮಕ್ಕಳ ಜೊತೆಗೆ ಇದ್ದು ಅಲ್ಲಿಂದ ಕಾಲಕಾಲಕ್ಕೆ ಅವರು ಗಮನಿಸಿಕೊಳ್ಳಬೇಕಾದ ವಿಷಯಗಳನ್ನೆಲ್ಲ ಹೇಳಿಕೊಟ್ಟರು. ನಾಟಿ ಮುಗಿಯೋ ತನಕನೂ ಆ ಗುರುಗಳು ಅವ್ರ ಜೊತೆಗೇ ಇದ್ದು ಅದಾದಮೇಲೆ ಏನು ಮಾಡಬೇಕು ಅನ್ನೋ ವಿಷಯಗಳನ್ನೆಲ್ಲ ಹೇಳಿಕೊಟ್ರು. ಅವರು ಮಕ್ಕಳು ಸಹ ಚಾಚು ತಪ್ಪದೆ ಅದನ್ನು ಸರಿ ಕೇಳಿಸ್ಕೊಂಡ್ರು. ಮುಂದೆ ಅದನ್ನು ಆ ಥರ ಮಾಡಿದರು ಮಕ್ಕಳು. ನಾಟಿ ಮುಗಿದ ಮೇಲೆ ಇನ್ನು ಯಾವಾಗ ಹೊಡೆ ಹೊರಟಿತ್ತೋ, ಯಾವಾಗ ತೆನೆ ಬಂದಿತ್ತೋ ಎಂದು ಮಕ್ಕಳ ಚಟಪಟಿಕೆ. ನಾಟಿ ಮಾಡಿರ್ತಾರೆ, ಎಲ್ಲ ಗಿಡಗಳನ್ನು ಇಟ್ಟಿರ್ತಾರೆ. ಯಾವಾಗ ದೊಡ್ಡದಾಗುತ್ತೋ, ಹೊಡೆ ಅಂದರೆ ಕಾಳು ತುಂಬೋದಕ್ಕಿಂತ ಮುಂಚೆ ತೆನೆ ಏನು ಭಾಗ ಬೆಳೆಯುತ್ತೋ ಅದನ್ನು ಯಾವಾಗ ಬರುತ್ತೋ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಹೊಡೆ ಯಾವಾಗ ಬರುತ್ತೋ, ಯಾವಾಗ ತೆನೆ ಬರುತ್ತೋ ಅಂತ ಮಕ್ಕಳು ಚಡಪಡಿಕೆ ಅಂದರೆ ಯಾವಾಗ ಬರುತ್ತೋ ಅಂತ ತವಕದಿಂದ ಕಾಯ್ತಾ ಇರ್ತಾರೆ. ತುಂಗಾಗಂತೂ ಪ್ರತಿದಿನ ಶಾಲೆಗೆ ಬಂದ ತಕ್ಷಣ ಗದ್ದೆನ ನೋಡುವವರಿಗೂ ಎಂಥದೋ ಚಟಪಡಿಕೆ. ಶಾಲೆಗೆ ಬಂದ ತಕ್ಷಣ ಫಸ್ಟ್ ಗದ್ದೆ ನೋಡಬೇಕು. ಈಗ ನಾಟಿ ಮಾಡಿರೋದು ಹಿಂಗಾಯಿತು, ಎಷ್ಟು ಎತ್ತರ ಬೆಳೆದಿದೆ, ಏನಾದ್ರು ಬಂದಿದೆಯಾ, ತೆನೆ ಉಟ್ಕೊಂಡಿದೆಯಾ ಅಂತ. ಅವಳು ಕಿಟ್ಟನೂ ಸೇರಿ ಮನೆಯ ಅಟ್ಟದ ಮೇಲೆ ಹತ್ತಿ ಕಿಟಕಿಯಲ್ಲಿ ನೋಡಿದರೆ ಗದ್ದೆ ತುಂಬ ಚೆನ್ನಾಗಿ ಕಾಣುತ್ತದೆ ಎಂದು ಕಂಡುಕೊಂಡಿದ್ದರು. ಇಲ್ಲಿ ಶಾಲೆಗೆ ಬಂದು ನೋಡೋದೆಲ್ಲ, ಮನೆಗೆ ಹೋಗಿ ಮನೆ ಅಟ್ಟದ ಮೇಲೆ ಹತ್ತಿಬಿಟ್ಟು ಕಿಟಕಿಯಲ್ಲಿ ನೋಡಿದರೆ ಅಲ್ಲಿ ಕಾಣ್ತಾ ಇರುತ್ತೆ ಅವರು ನಾಟಿ ಮಾಡಿದ ಗದ್ದೆ. ಅದನ್ನು ಸಹ ಇವರು ಕಟ್ಕೊಂಡ್ಬಿಟ್ಟಿದ್ರು ಜಾಗನ. ಈ ರಹಸ್ಯ ಯಾರಿಗೂ ತಿಳಿಯಬಾರದೆಂದು ಗುಟ್ಟಾಗಿಡಲು ಪ್ರಯತ್ನಿಸಿದಷ್ಟು ಅದು ಬಯಲಾಗಿ ಬಿಟ್ಟಿತು. ಯಾರಿಗೂ ಗೊತ್ತಾಗಬಾರ್ದು, ನಾವಿಬ್ಬರೇ ನೋಡಬೇಕಿದ್ದನ್ನು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಹೇಗೋ ಮಾಡಿ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಕೊನೆಗೆ ಅಟ್ಟ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತಿತಗೊಂಡಿತು. ಅವಾಗೇನಾಯ್ತು, ಎಲ್ಲ ಮಕ್ಕಳು ಬಂದು ಅಲ್ಲಿ ನಿಂತ್ಕೊಂಡು ಶಾಲೆ ಮುಗಿದ ಮೇಲೆ ಅಲ್ಲೂ ನೋಡ್ಕೊಬರೋದು. ಮತ್ತು ಇಲ್ಲಿ ಮನೆಗೆ ಬಂದು ಅವರು ಮನೆ ಮೇಲೆ ಅಟ್ಟದ ಮೇಲೆ ಹತ್ಬಿಟ್ಟು ಅಲ್ಲಿಂದ ಸಹ ಗದ್ದೆ ವೀಕ್ಷಣೆ ಮಾಡೋದು. ಅಂದರೆ ಒಂದು ವೀಕ್ಷಣೆ ಟವರ್ ಆಗಿ ಪರಿವರ್ತನೆ ಆಗಿಬಿಟ್ಟಿರುತ್ತೆ. ಹೀಗೆ ಮಕ್ಕಳು ಬೇಸಾಯದಲ್ಲಿ ನಾಟಿ ಮಾಡೋದು ಹೆಂಗೆ ಅಂತ ಹೇಳಿ ಕಲ್ತರು, ಮತ್ತು ಸಸಿ ನೆಡೋದು ಹೆಂಗೆ ಅಂತೇಳಿ ಇಲ್ಲಿ ಕಲ್ತರು. ನಾವು ಸಹ ಎಷ್ಟೋ ವಿಷಯಗಳನ್ನು ಎಷ್ಟೋ ಜನಗಳಿಂದ ಕಲಿತಾನೇ ಇರ್ತೀವಿ. ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕು.